ಅಲ್ಲ ಅದೇ ಈಗ ಇನ್ನೊಂದು ಕಡೆ ಗಿಲ್ಲಿ ಫ್ಯಾನ್ಸ್ ಏನು ಹೇಳ್ತಿದ್ದಾರೆ ಅಂದರೆ ಸೋಷಿಯಲ್ ಮೀಡಿಯಾದ ಒಂದು ಟಾಕ್ ಇದೆ, ಅಶ್ವಿನಿ ಗೌಡನೇ ಫಿಕ್ಸ್ ಗೆಲ್ತಾರೆ ಅನ್ನೋ ಥರ ಬಂತು. ಜೊತೆಗೆ ಏನೇನೋ ಆಯಿತು, ಕನ್ನಡ ಸಂಘಟನೆಗಳಾಗಿರ್ಬೋದು, ಆಮೇಲೆ ಸುದೀಪ್ ಅವರ ಭೇಟಿ ಆದರು, ಕೆಲವರು ಬೇರೆ ಉದ್ದೇಶಕ್ಕೆ ಭೇಟಿಯಾಗಿದ್ದನ್ನ ಈ ಥರ ಟರ್ನ್ ಆಯಿತು. ಸೊ ಈ ಟಾಕ್ ಇದೆ. ಅದರ ನಡುವೆ ಇನ್ನೊಂದು ಏನಂತಂದರೆ, ಗಿಲ್ಲಿಗೆ ಅಶ್ವಿನಿ ಗೌಡ ಅವರು ಒಳ್ಳೆ ಕಾಂಪಿಟೇಟ್ರು, ಯಾವುದೇ ಕಾರಣಕ್ಕೂ ಗಿಲ್ಲಿನ ಗೆಲ್ಲೋದಕ್ಕೆ ಬಿಡಲ್ಲ, ರನ್ನರ್ ಅಪ್ಗೆ ಅಷ್ಟೇ ತೃಪ್ತಿ ಪಡ್ಕೋಬೇಕು. ಅಶ್ವಿನಿ ಗೌಡ ಒಬ್ಬ ಹೆಣ್ಮಗಳಾಗಿ ಫುಲ್ಲು ಟಫ್ ಫೈಟ್ ಕೊಟ್ಟಿದ್ದಾರೆ, ಗೆಲ್ತಾರೆ ಅನ್ನೋ ಥರ ವಾದನೂ ಇದೆ. ಸರ್ ಇದು ವಾದಗಳು ಮಾಡ್ಕೊತಾ ಇದ್ದಾರೆ ಸರ್, ಮಾಡ್ಕೊಳ್ಳಿ, ಬೇಡ ಅಂತ ನಾವು ಅನ್ನಲ್ಲ. ಇವಾಗ ಏನೇ ಒಂದು ಮಾಡಿದ್ರು ಓಟಿನ ಮುಖಾಂತರ ಹೋಯ್ತಾ ಇದೆಯಲ್ಲ ಸರ್. ನಾವು ಆಲ್ಮೋಸ್ಟು ಇವಾಗ ಕನ್ನಡ ಜನರೆಲ್ಲ ಬಂದು ಗಿಲ್ಲಿಗೆ ವೋಟ್ ಮಾಡಿರೋದು. ನೋಡೋಣ, ಅದನ್ನು ಒಂದು ನೋಡೋಣ. ಆ ಥರ ಏನಾದ್ರು ಫೇಕು ಗೀಕೇನ ನಡೀತು ಅಂತಂದರೆ ಝೀನನ್ನು ನಾವು ಇಡೀ ಕರ್ನಾಟಕದಲ್ಲಿ ಝೀ ಅನ್ನೋದು ಏನು ಅಂತ ಮರ್ತೋಗ್ಬಿಡ್ತೀವಿ. ಕಲರ್ಸ್ ಕನ್ನಡನ ಮರ್ತೋಗ್ಬಿಡ್ತೀವಿ. ಅದನ್ನಂತೂ ಫಿಕ್ಸ್ ಆಗಿದ್ದೀವಿ ನಾವೆಲ್ಲರೂ. ಕಲರ್ಸ್ ಕನ್ನಡ ಅಂತೂ ನೋಡೋದೇ ಇಲ್ಲ ನಾವು. ಅದೇ ಒಟ್ನಲ್ಲಿ ಇದೆಲ್ಲ ಸುಳ್ಳು, ಒಟ್ನಲ್ಲಿ ಫೇಕ್ ಎಲ್ಲ ನಡೀತಿರೋದೆಲ್ಲ ಸುಳ್ಳು ಅನ್ಕೋತೀನಿ. ಈಗ ಸುದೀಪ್ ಅವ್ರ ಹತ್ರ ಹೋಗಿ ಮಾತಾಡಿದ್ದಾರೆ ಅಂತ ಅದೆಲ್ಲ, ಅಲ್ಲಿ ಏನು ಮಾತಾಡಿದಾರೆ ಯಾರಿಗೂ ಗೊತ್ತಿಲ್ವಲ್ಲ ಸರ್. ಇವಾಗ ಅಲ್ಲಿ ಏನು ಮಾತಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಸ್ವಲ್ಪ ಜನ ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದೆ ಇವಾಗ, ಏನೋ ಅಷ್ಟು ಇದು ಮಾಡಿದ್ದಾರೆ ಅಂತ. ನೋಡೋಣ, ಇನ್ನೂ ಒಂದು 2 ಡೇಸ್ ಇದೆಯಲ್ವಾ, ಅವಾಗ ಫಿನಾಲೆ ಗೊತ್ತಾಗುತ್ತೆ ಯಾರು ವಿನ್ನರ್ ಆಗಲ್ಲ ಅಂತ ಗೊತ್ತಾಗುತ್ತೆ. ಆಲ್ಮೋಸ್ಟ್ 100% ಗಿಲ್ಲಿನೇ ಸರ್ ಬರೋದು. ಅಶ್ವಿನಿ ಮಾತ್ರ ರನ್ನರ್ ಅಪ್ ಬರ್ತಾರೆ ಅಷ್ಟೇ, ಗಿಲ್ಲಿನೇ ಗೆಲ್ಲೋದು. ಇದ್ರ ನಡುವೆ ಇನ್ನೊಂದು ವಿಚಾರ ಏನಂತಂದರೆ, ಕೆಲ ಫ್ಯಾನ್ಸು ನಿಮಗೆ ನೋಡಿರ್ತೀರ, ಗಿಲ್ಲಿ ಫ್ಯಾನ್ಸು ಗಿಲ್ಲಿ ಗೆಲ್ಲಿಲ್ಲ ಅಂದರೆ ಕಲರ್ಸ್ ಕನ್ನಡಕ್ಕೆ ನಾವು ಏನು ಕಲ್ಲು ಹೊಡಿತೀವಿ, ಅಥವಾ ಕಲರ್ಸ್ ಕನ್ನಡ ಆಫೀಸಿಗೆ ಕಲ್ಲು ಹೊಡಿತೀವಿ, ಅಥವಾ ಬಿಗ್ ಬಾಸಿಗೆ ಕಲ್ಲು ಹೊಡಿತೀವಿ, ಈ ಥರ ಮಾತಾಡ್ತಿದ್ದಾರೆ. ಅಂದರೆ ಅಷ್ಟು ಯಾಕೆ ಅಗ್ರೆಸಿವ್ ಅವ್ರ ಮೇಲೆ? ಗಿಲ್ಲಿನೇ ಗೆಲ್ಲಬೇಕು, ಓಕೆ, ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ, ಎಲ್ಲ ಇದೆ. ಬಟ್ ಈ ಥರ ಆಗಲೇಬೇಕು ಅನ್ನೋ ಥರ ಬೇರೆ ಥರ ಕಲ್ಲು ಹೊಡಿತೀವಿ, ಅದು ಮಾಡ್ತೀವಿ ಅನ್ನೋದು ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಜೊತೆ ಅದಕ್ಕೆ ಆರೋಪ ಕೂಡ ಬರ್ತಾ ಇದೆ, ಹೌದು ಗಿಲ್ಲಿ ಫ್ಯಾನ್ಸ್ಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಅನ್ನೋ ಥರ ಒಂದು ಕಮೆಂಟಿಗೆ ಇಷ್ಟು, ಒಂದು ಬೇರೆಯವ್ರು ನೆಗೆಟ್ ಮಾಡಿದ್ರೆ ಇಷ್ಟು ದುಡ್ಡು, ಟೋಟಲಿ ಅವರು ಒಂದು ಫ್ಯಾನ್ಸ್ ಗ್ರೂಪಿಗೆ 25 ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಅಂತ ಒಂದು ಆರೋಪ. ನಿಮಗೆ ಎಷ್ಟು ಲಕ್ಷ ಬಂತು ನೀವು ಫ್ಯಾನ್ ಆಗಿ? ಸರ್ ಆ ಥರ ಬರೋಂಗಿದ್ರೆ ಸರ್ ನಾವು ಯಾಕೆ ಸರ್ ಈ ಥರ ಬರ್ತಾ ಇದ್ವಿ? ನೋಡಿ, ನೆನ್ನೆನೂ ಒಂದು ಪ್ರೋಗ್ರಾಮ್ ಇಂಟರ್ವ್ಯೂ ಕೊಟ್ಟೆ, ಅದೇ ಶರ್ಟು, ಇದೇ ಪ್ಯಾಂಟು, ಇದೇ ಬಟ್ಟೆಲ್ಲ ಬಂದು ಹೋಗಿದ್ದೀನಿ. ಆ ಥರ ಎಲ್ಲ ದುಡ್ಡು ಇಸ್ಕೊಳ್ಬೇಕಂಗಿದ್ದಿದ್ರೆ ಸರ್ ಎಲ್ಲಿಂದ ಕೊಡ್ತಾರೆ ಸರ್? 25 ಲಕ್ಷ ಅಂದರೆ ಎಲ್ಲಿಂದ ಕೊಡೋಕ್ಕಾಗುತ್ತೆ ಸರ್? ಇವಾಗ ಕಾಮೆಂಟ್ಸ್ ಹಾಕೋರ್ಗೆ ಒಂದು 25 ಲಕ್ಷ, ಟ್ಯಾಟೋ ಹಾಕೋರ್ಗೆ ಒಂದು 25 ಲಕ್ಷ, ಫಾಲೋವರ್ಸ್ ಅವ್ರಿಗೆ ಒಂದು 25 ಲಕ್ಷ, ಹೆಚ್ಚು ಕಡಿಮೆ ಒಂದು 2 ಕೋಟಿ 3 ಕೋಟಿ ದುಡ್ಡು ಅವನ ಹತ್ರ. 2 ಕೋಟಿ 1 ಕೋಟಿನೂ ಇಲ್ವಲ್ಲ ಸರ್ ಅವ್ರ ಹತ್ರ 1 ಕೋಟಿ ದುಡ್ಡೇ ಇಲ್ಲಲ್ಲ. ಈ ಥರ ಸೋಷಿಯಲ್ ಈ ಥರ ಇಲ್ಲ, ಏನಕ್ಕೆ ಪೇಕ್ ಮಾಡ್ತಾರೆ ಇವರು? ಇದೆಲ್ಲ ತಪ್ಪು ಸರ್. ಇದೆಲ್ಲ ಹೇಳಕ್ಕೆ ಹೋಗ್ಬಾರ್ದು. ಇವಾಗ ಒಳಗಡೆ ಅವ್ರ ಅಣ್ಣ ಪಾಪ ನಾವು ಹೋಗಿದ್ವಿ, ಅವ್ರ ಅಣ್ಣನೇ ಒಂದು ಯಾವುದೋ ನಮ್ಮ ಗಿಲ್ಲಿಗಿಂತ ಸ್ವಲ್ಪ ಅವರು ಆ ಥರ ಬಟ್ಟೆ ಹಾಕೊಂಡು ರೋಡಲ್ಲಿ ನಿಂತಿದ್ದಾರೆ. ಅವ್ರ ಅಪ್ಪ ನೋಡಿದ್ರೆ ಮನೇಲಿ ಹೋದ್ರೆ ಒಂದು ಚಡ್ಡಿ ಹಾಕೊಂಡಿದ್ದಾರೆ, ಒಂದು ಬನೀನ್ ಹಾಕೊಂಡಿದ್ದಾರೆ. ಅವ್ರಮ್ಮ ಒಂದು ಸಾಧಾರಣ ಒಂದು ಸೀರೆ ಹಾಕೊಂಡಿದ್ದಾರೆ. ಇವರೆಲ್ಲ ಲಕ್ಷ 25 ಲಕ್ಷ 30 ಲಕ್ಷ ಕೊಟ್ಟು ಈ ಥರ ಮಾಡಬೇಕು ಅನ್ನೋಗಿದ್ದಾರೆ. ಎಲ್ಲೋ ಹೋಗ್ಬೋದಾಗಿತ್ತಲ್ಲ ಸರ್ ಅವ್ರ ಹತ್ರ ಪಾಪ ಆ ಥರ ಎಲ್ಲ ಏನಿಲ್ಲ. ಯಾರು ದುಡ್ಡು ಕೊಟ್ಟು ಏನೂ ಮಾಡಿಸ್ತಿಲ್ಲ. ಇದು ಅಭಿಮಾನಿಗಳಿಗೋಸ್ಕರ ಮಾಡ್ತಾ ಇರೋದು ಅಷ್ಟೇ. ಅವನೊಂದು ಟ್ಯಾಲೆಂಟ್ ಪರ್ಸನ್ನು, ಚೆನ್ನಾಗಿ ಮಾಡ್ತಾ ಇದ್ದಾನೆ, ಒಂದು ಕಾಮಿಡಿ ಮಾಡ್ತಾ ಇದ್ದಾನೆ, ಒಂದು ಸ್ಕ್ರಿಪ್ಟ್ ಡೈರೆಕ್ಟ್ರು ಆಗ್ಬೋದು. ನಮ್ಮ ಮತ್ತೆ ಬುದ್ಧಿವಂತ ಫಿಲಮಲ್ಲಿ ಏನೋ ಒಂದು ಪ್ರೋಗ್ರಾಮಲ್ಲಿ ಹೇಳಿದ್ರು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮಾಡಿದೀನಿ ಅಂತ. ಅದು ಸ್ವಲ್ಪ ಟ್ಯಾಲೆಂಟಲ್ಲಿ ಬೆಳೀತಾ ಇದ್ದಾನೆ ಹೊರತು ಸರ್ ಯಾರಿಗೂ ದುಡ್ಡು ಕೊಟ್ಟು ಏನೂ ಮಾಡಿಸ್ತಾ ಇಲ್ಲ. ಅವರು ಅಭಿಮಾನಿಗಳು ಎಲ್ಲ ಅವ್ರಿಗೂ ಮಾಡ್ತಾ ಇರೋದು ಅಷ್ಟೇ. ಈಗ ಒಂದು ನೋಡಿ, ಒಂದು ಯಾವುದೋ ಒಂದು 800 ಕ್ರಾಸಲ್ಲಿ ಒಂದು ಅಜ್ಜಿ ರಘು ಅವ್ರದ್ದು ಒಂದು ಚಪಾತಿ ಕೊಡ್ತಾ ಹೋಗ್ತಾರೆ ನೋಡಿ. ಇವತ್ತು ಫಿನಾಲೆಗೆ ಆ ಅಮ್ಮ ಬಿರಿಯಾನಿ ಮತ್ತೆ ಚಪಾತಿ ಫ್ರೀ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಯಾರೋ ಮೀನ್ ಫ್ರೈ, ತವಾ ಫ್ರೈ ಒಂದು 150 kg ಫ್ರೀ ಕೊಡ್ತೀನಿ. ಅವ್ರಿಗೆಲ್ಲ ಕ್ಯಾಶ್ ಕೊಟ್ಟಿರ್ತಾರ ಸರ್? ಏನಿಲ್ಲ. ಅದು ಅಭಿಮಾನಿಗಳು ಮಾಡ್ತಾ ಇರೋದೇ ಹೊರತು ಇದೆಲ್ಲ ಫೇಕ್ ನ್ಯೂಸ್ಗಳೆಲ್ಲ ನೀವು ನಂಬಕ್ಕೆ ಹೋಗ್ಬಿಡಿ. ಅಭಿಮಾನಿಗಳು ನಾವು ಮಾಡ್ತಾ ಇರೋದು ಅಷ್ಟೇ ಸರ್. ಯಾರ ಹತ್ರ 1 ರೂಪಾಯಿ ತಗೊಂಡಿಲ್ಲ, ಯಾವ ಅಭಿಮಾನಿಗಳು 1 ರೂಪಾಯಿ ತಗೊಂಡಿಲ್ಲ ಯಾರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.